ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಹಾಲಸಾಗರ ಕರಡಿ ದಾಳಿಗೆ ತುತ್ತಾದ ಓಬಣ್ಣರ ಕುಟುಂಬದ ಕಣ್ಣೀರೊರೆಸಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಾಲಸಾಗರ ಗ್ರಾಮದ ಕುಳಿಗಾಯಿ ಓಬಯ್ಯ ಕೆಲ ದಿನಗಳ ಹಿಂದೆಯಷ್ಟೇ ತನ್ನ ಕುರಿ ಕಾಯಲು ತೆರಳಿದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕರಡಿ ದಾಳಿಗೆ ತುತ್ತಾಗಿದ್ದ. ಪರಿಣಾಮ ಓಬಣ್ಣನ ಕುಟುಂಬವು ಶೋಕಸಾಗರದಲ್ಲಿ ಮಿಂದಿತ್ತು. ಅಲ್ಲದೆ ಈ ಘಟನೆ ಇಡೀ ವಲಯನ್ನು ಬೆಚ್ಚಿಬೀಳಿಸಿತ್ತು. ಕುಟುಂಬದ ಆಧಾರಸ್ತಂಭವಾಗಿದ್ದ ಪತಿ ಓಬಣ್ಣನನ್ನು ಕಳೆದುಕೊಂಡ ಆತನ ಮಡದಿ ಅಂಜಿನಮ್ಮ ಮತ್ತು ಮಕ್ಕಳ ನೋವಿಗೆ ಸ್ಪಂದಿಸಿದ್ದು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ರವರು ಹಾಗೂ ಅವರ ತಂಡದವರು. ಶಾಸಕರು ಮಾ 3ರವರೆಗೆ ಅಂದರೆ ಕೆಲ ದಿನಗಳವರೆಗೆ ಪಕ್ಷ ನೀಡಿದ್ದ ಜವಾಬ್ದಾರಿ ನಿಭಾಯಿಸುವ ಕಾರಣಕ್ಕಾಗಿ ಅನಿವಾರ್ಯವಾಗಿ ನೆರೆ ರಾಜ್ಯಕ್ಕೆ ತೆರಳಿದ್ದರು. ಕ್ಷೇತ್ರದಲ್ಲಿ ಘಟನೆ ಜರುಗಿದ ಮಾಹಿತಿ ಪಡೆದ ತಕ್ಷಣ ಅವರು ನೋವಿನ ಮಡುವಿನಲ್ಲಿ ಮಿಂದಿದ್ದ ಮೃತನ ಕುಟುಂಬವನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಸಾಂತ್ವನ ಹೇಳಿದ್ದಾರೆ, ಧೈರ್ಯ ತುಂಬಿದ್ದಾರೆ ಮತ್ತು ನೊಂದ ಕುಟುಂಬಕ್ಕೆ ಅಗತ್ಯ ನೆರವು ನೀಡಲು ತಮ್ಮ ತಂಡವನ್ನು ನಿಯೋಜಿಸಿದ್ದಾರೆ. ಈ ಮೂಲಕ ನೊಂದ ಕುಟುಂಬದ ಕಣ್ಣೀರೊರೆಸಿದ್ದಾರೆ ಶಾಸಕರು. ಮತ್ತು ಅವರು ಬುಧವಾರ ಹಾಲಸಾಗರ ಗ್ರಾಮಕ್ಕೆ ಖುದ್ದು ಭೇಟಿ ನೀಡಿದ್ದು ಮೃತನ ಕುಟುಂಬಕ್ಕೆ ವೈಯಕ್ತಿಕ ಅಗತ್ಯ ನೆರವು ನೀಡಿದ್ದಾರೆ. ಕೇವಲ ಸಾಂತ್ವನಕ್ಕೆ ಸೀಮಿತವಾಗದ ಶಾಸಕರು ಅರಣ್ಯ ಇಲಾಖೆಯಿಂದ 20 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ್ದಾರೆ. ತಮ್ಮ ವೈಯಕ್ತಿಕ ವೇತನದಿಂದ 50,000 ರೂಪಾಯಿ ನಗದು ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರತಿ ತಿಂಗಳು 4,000 ರೂಪಾಯಿ ನೆರವು ನೀಡುವುದಾಗಿ ಘೋಷಿಸಿದ್ದಾರೆ. ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ರವರು ಈ ಮೂಲಕ ಮಾನವೀಯತೆ ಮರೆದಿದ್ದು ಹೃದಯ ಶ್ರೀಮಂತರಾಗಿದ್ದಾರೆ, ಆಶ್ರಯದಾತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿಎಫ್ ಅನುಪಮಾ, ಎಸಿಎಫ್ ಭಾಸ್ಕರ್ ಸೇರಿದಂತೆ ಗ್ರಾಮಸ್ಥರು, ಗ್ರಾಮದ ಮುಖಂಡರು, ಹಿರಿಯರು, ಗಣ್ಯರು ಉಪಸ್ಥಿತರಿದ್ದರು. ವರದಿ ವಿಜಿ ವೃಷಭೇಂದ್ರ ಕೂಡ್ಲಿಗಿ. ಒಬ್ಬ ಜನಪ್ರತಿನಿಧಿ ಎಂದರೆ ಕೇವಲ ಶಾಸನ ಸಭೆಯಲ್ಲಿ ಮಾತನಾಡುವವರು ಅಲ್ಲ, ಜನರ ಕಣ್ಣೀರನ್ನು ಒರೆಸುವವರು ಎಂಬುದನ್ನು ಅವರು ಮರುಸಾಬೀತುಪಡಿಸಿದರು. ದುಃಖದ ಮನೆಯ ಮೌನದಲ್ಲಿ ಅವರ ಸಾಂತ್ವನದ ಮಾತುಗಳು ಒಂದು ಧೈರ್ಯದ ಬೆಳಕಾಗಿ ಮೂಡಿದವು. ಒಂದು ಕುಟುಂಬ ತನ್ನ ಆಧಾರವನ್ನು ಕಳೆದುಕೊಂಡಿದ್ದರೂ ಸಮಾಜ ತನ್ನ ಬೆಂಬಲವನ್ನು ಕಳೆದುಕೊಳ್ಳಲಿಲ್ಲ ಎಂಬ ಭರವಸೆಯನ್ನು ಅವರು ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಸ್ ವೆಂಕಟೇಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಮತ್ತು ವೀರೇಶ್, ನಿವೃತ್ತ ಇಒ ಬಸಣ್ಣ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣ, ಹರವದಿ ಈರಣ್ಣ, ಜಿ ನಾಗೇಂದ್ರಪ್ಪ, ಜಿ ಮಹದೇವಪ್ಪ, ಕೆಎಂ ಹೊನ್ನೂರಪ್ಪ, ಮಾರೇಶ್, ಜಿ ತಿಪ್ಪೇಸ್ವಾಮಿ, ಹುಲಿರಾಜ್, ಭಂಡಾರಿ, ಕೃಷ್ಣಪ್ಪ, ಪಂಪಾನಾಯ್ಕ್, ಜುಂಜು ನಾಯ್ಕ್, ಬಿ ಅಂಜಿನಯ್ಯ, ತಿಪ್ಪೇಸ್ವಾಮಿ, ಪೇಂಟ್, ಉಮೇಶ್ ನಾಯ್ಕ್, ನಾಗರಾಜ್ ವಾಟಾಳ್, ಸಂಜೀವಪ್ಪ ಹಾಗೂ ಗ್ರಾಮದ ಮುಖಂಡರು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಕುಟುಂಬಕ್ಕೆ ಧೈರ್ಯ ತುಂಬಿದರು. ನಾಯಕತ್ವ ಎಂಬುದು ಅಧಿಕಾರದಿಂದ ಅಳೆಯುವುದಲ್ಲ, ಅದು ಹೃದಯದ ದೊಡ್ಡತನದಿಂದ ಅಳೆಯುವ ಮಾತೃಹೃದಯದ ಮೃದುವಾದ ಸ್ಪರ್ಶದಂತೆ ಬಡವರ ನೋವಿಗೆ ಸ್ಪಂದಿಸುವ ಮನಸ್ಸು. ಅದೇ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ಅವರ ವ್ಯಕ್ತಿತ್ವ. ಕ್ಷೇತ್ರದಲ್ಲಿ ಘಟಿಸಿದ ಇಂತಹ ಅನೇಕ ಸಂಕಷ್ಟದ ಸಂದರ್ಭಗಳಲ್ಲಿ ನೆರವಿನ ಕೈಚಾಚುವ ನಾಯಕ, ಜನರ ಸಂಕಷ್ಟದಲ್ಲಿ ನೆರಳಿನಂತೆ ಹಿಂಬಾಲಿಸುತ್ತಿದ್ದಾರೆ. ಜನರಿಗೆ ಇದೇ ಒಂದು ದೊಡ್ಡ ಧೈರ್ಯ.